ಇಷ್ಟ ಸೌಮ್ಯ ಕೇಶವಸ್ವಾಮಿ ದೇವಸ್ಥಾನ ಕಾಮೇನಹಳ್ಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಲ್ಲಿ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ. ಬಲಗಡೆ ಮಕ್ಕಳು ಕುಳಿತಿದ್ದಾರೆ, ಎಡಗಡೆ KV ಶ್ರೀಧರ್ ಕಾಮೇನಹಳ್ಳಿಯವರು ಇಲ್ಲಿ ಇದ್ದಾರೆ. ಈ ದೇವಸ್ಥಾನವನ್ನು ಕಟ್ಟಲು ಇವರೇ ಮುಖ್ಯಸ್ಥರು ಮತ್ತು ಇವರ ಕನಸಿನಲ್ಲಿ ಸದಾಕಾಲ ಬಂದು ಒಂದು ದೇವಸ್ಥಾನ ಕಟ್ಟಬೇಕು ಎಂದು ಭಗವಂತನ ಪ್ರೇರಣೆಯಾಗಿತ್ತೇನೋ. ಅವರು ಪಾಪ ನನ್ನ ಕನಸು ನೆರವೇರಬೇಕು ಎಂಬುದಾಗಿ, ಎಲ್ಲರಿಗೂ ದೇವರ ಆರೋಗ್ಯ ಭಾಗ್ಯ ಕೊಡಲಿ ಎಂಬುದಾಗಿ ಈ ಹಾಸನ ಜಿಲ್ಲೆ ಕಾಮೇನಹಳ್ಳಿಯಲ್ಲಿ ಒಂದು ಪುಟ್ಟ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಹೆಸರು ಇಷ್ಟಕಾಮ್ಯ ಸೌಮ್ಯ ಕೇಶವಸ್ವಾಮಿ ದೇವಸ್ಥಾನವೆಂದು. ನಾವು ಹೋದಾಗ ಅಲ್ಲಿ ಶಾಲೆಯ ಮಕ್ಕಳನ್ನು ಅಲ್ಲಿರ್ತಕ್ಕಂಥ ಗುರುಗಳು ಶಾಲೆ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದರು. ಆಗ KV ಶ್ರೀಧರ್ ಅವರು ಸಹ ಇದ್ದರು. ಕಾಮೇನಹಳ್ಳಿಯಲ್ಲಿ ಬಹಳ ವರ್ಷಗಳಿಂದ ವಾಸವಾಗಿರ್ತಕ್ಕಂತಹ ವಸುಮತಿ ಜಗನ್ನಾಥ ಅಯ್ಯಂಗಾರ್ ಅವರು ಈ ಮಕ್ಕಳಿಗೆ ತಿಳಿಯಬೇಕು, ಯಾರು ದೇವಸ್ಥಾನ ಕಟ್ಟಿದರು ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ KV ಶ್ರೀಧರ್ ಅವರ ಪರಿಚಯವನ್ನು ಮಾಡಿಕೊಟ್ಟರು. ಮಕ್ಕಳು ಗುರುಗಳು ಎಲ್ಲರೂ ಕೇಳಿ ಇವರ ಮಾತನ್ನು ಕೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಮತ್ತು ಆ ಮಕ್ಕಳಿಗೆ ಬಂದಾಗ ಎಲ್ಲರಿಗೂ ಪ್ರಸಾದ ವಿನಿಯೋಗವನ್ನು ಎಲ್ಲ ಹಂಚಿ ಆನಂದಪಟ್ಟ ಸಮಯವನ್ನು ನಿಮಗೆ ತೋರಿಸ್ತಾ ಇದ್ದೇವೆ, ಬನ್ನಿ. ಪ್ರಿಯ ವೀಕ್ಷಕರೇ, ಇವರೇ ವಸುಮತಿ ಜಗನ್ನಾಥ್ ಕಾಮೇನಹಳ್ಳಿಯವರು. ಇವರು ತಮ್ಮ ದೇವಸ್ಥಾನದಲ್ಲಿ ದೇವರಿಗೂ ಕೈಂಕರ್ಯವನ್ನು ಮಾಡುತ್ತಾ ಇರುತ್ತಾರೆ, ಅಲ್ಲೇ ವಾಸವಾಗಿರ್ತಾರೆ. ಆದ್ದರಿಂದ KV ಶ್ರೀಧರ್ ಅವರ ತುಂಬ ಹತ್ತಿರದ ಪರಿಚಯ ಇರೋದ್ರಿಂದ ಆ ಮಕ್ಕಳಿಗೆ ತಿಳಿಯಲಿ ಎಂಬುದಾಗಿ ವಿಷಯವನ್ನು ಹೇಳಿದ್ದಾರೆ. ಬನ್ನಿ ನೋಡಿ. ನೀವು ಮೇಡಮ್ನವ್ರೆ ಎಲ್ಲಿಂದ ಬಂದಿರೋದು? ಹನ್ಕೆ ಸ್ಕೂಲಿಂದ ಮಕ್ಕಳನ್ನ ದೇವಸ್ಥಾನಕ್ಕೆ ದರ್ಶನ ಮಾಡಿಸಕ್ಕೆ ಕರ್ಕೊಂಡು ಬಂದಿದ್ದೀರಿ. ಆಗ್ಲಿಮ್ಮ, ಆಗಲಿ. ಲೈನ ಬನ್ರ. ಹಾಂ, ಹಾಂ, ಬರ್ತಿರ್ಬೇಕು. ಈಗಿನ ಮಾತಾಡ್ತಾ ಇದ್ದೆ, ಯಾವ ಸಿಕ್ಕಿದ್ರೆ ಸರಿ, ಇಲ್ಲಾಂದ್ರೆ ನಾನೇ ಹಂಚಿ ಸ್ಕೂಲಿಗೆ ಹೋಗಿ ಕಷ್ಟಪಟ್ಟು ಎಲ್ರಿಗೂ ಹೊರಗೆ ತುಂಬ ಇವತ್ತು ಗಂಟೆ ಬರ್ತೀವಿ, ಎಲ್ಲ ರೆಡಿ ಮಾಡ್ತೀವಿ. ಆಯ್ತಾ, ಬನ್ನಿ. ಎಲ್ಲ ಲೈನ ತಗೊಳ್ರಪ್ಪ, ಎಲ್ಲರೂ ಲೈನಾಗೆ ಬಾಳೆಹಣ್ಣು. ಅದಕ್ಕೆ ಒಂದು ಕರೆದ ಎಲ್ರಿಗೂ ಆಯ್ತಂದ್ರ ಎಲ್ಲರಿಗೂ ಎಲ್ಲರಿಗೂ ಭಾರಿ ಖುಷಿ ಆಯ್ತನ್ರಪ್ಪ. ಎಲ್ಲರಿಗೂ ಖುಷಿ ಆಯ್ತಾ? ಮೇಡಮ್ನವ್ರೆ ನಿಮಗೂ ಖುಷಿ ಆಯ್ತಾ? ತಡೀರಿ ಒಂದು ನಿಮಿಷ ಹೇಳ್ತಿರ್ತೀವಿ, ತಡೀರ. ಎಲ್ಲರಿಗೂ ಖುಷಿ ಆಯ್ತನ್ರಪ್ಪ? ಎಲ್ಲರಿಗೂ ದೇವ್ರ ದರ್ಶನ ಸಿಕ್ತನ್ರಪ್ಪ? ಇನ್ನೊಂದ್ಸರಿ ಮತ್ತೆ ಬರ್ತೀರನಪ್ಪ? ಜೈ ಏನ್ರಪ್ಪ? ಇನ್ನೊಂದ್ಸರಿ ಮೇಡಮ್ನವ್ರೆ ಆನಂದ ಆಯ್ತು ನಿಮಗೆ ಮಕ್ಕಳನ್ನ ಕರ್ಕೊಂಡ್ಬಂದು. ಇನ್ನೊಂದ್ಸರಿ ಕರ್ಕೊಂಬರ್ಬೇಕಾದ್ರೆ ಹಾಂ ಆಗಲಿ ನೋಡಿ. ಇವಾಗ ಮಕ್ಕಳನ್ನ ಕರ್ಕೊಂಬಂದಿದ್ದೀರಿ. ಆ ಮಕ್ಕಳು ಏನಾಗ್ತದೆ, ಚಿಕ್ಕ ವಯಸ್ಸಲ್ಲಿ ಕರ್ಕೊಂಬಂದಾಗ ದೇವಸ್ಥಾನಕ್ಕೆ ಅವ್ರ ದೇವ್ರ ದರ್ಶನ ನೋಡಿದಾಗ ಅವ್ರಿಗೆ ಇರೋ ತನಕನೂ ಸಹ ಅವರಿಗೆ ನೆನಪು ಬರ್ತದೆ. ನಾವು ಇಲ್ಲಿ ಕರ್ಕೊಂಬಂದಿದ್ದೀವಿ, ನಮ್ಮ ಮೇಡಮ್ನವ್ರು ಕರ್ಕೊಂಬಂದಿದ್ದಾರೆ ಅಂತ.
ಭಾಳ ಸಂತೋಷ ಆಯ್ತು ಮೇಡಮ್. ಇವರೇ ನೋಡ್ಕೋಬೇಕು ದೊಡ್ಡವರಾಗಿ. ಇವರೇ ಗೊತ್ತಾಗ್ಬೇಕಿಲ್ಲ ದೇವಸ್ಥಾನ ಇದೆ ಹಾಂ, ಅವರಿಗೆ ಒಂದು ಪರಮಾನಂದ ಆಗ್ತದೆ. ನೀವು ಮಕ್ಳಿಗೆ ಬಂದು ನೋಡಿದ್ರೆ ಅವರಿಗೆ ದೇವಸ್ಥಾನ, ಆಮೇಲೆ ಅವರು ಭಾಗಿಯಾಗ್ತಾರೆ. ಒಂದು ಸಣ್ಣ ಉತ್ಸವ ಆಗಲಿ ಏನಾದ್ರು ಆಗಲಿ ಅಲ್ವಾ? ಹೌದು. ದೇವಸ್ಥಾನ ನೀವು ನೋಡಿಲ್ಲಲ್ಲ, ಈಗ ಮಕ್ಕಳನ್ನ ಹೀಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲೊಂದು ದೇವಸ್ಥಾನ ಕೆರೆ ಹತ್ರ ಒಂದು ಇಲ್ಲಿಲ್ಲ, ಈ ರೋಡಲ್ಲಿ ಹೋದ್ರೆ ಅಲ್ಲೊಂದು ದೊಡ್ಡ ಮಾವಿನ ಮರ ಇದೆ. ಮಾವಿನ ಮರದಿಂದ ಆಚೆ ಒಂದು ದೇವಸ್ಥಾನ ಇದೆ, ಇನ್ನೂ ಗೋಪುರ ಹಾಗೇ ಇದೆ. 800,000 ವರ್ಷದಿಂದ ಆ ದೇವಸ್ಥಾನ ಮಾಡಿರೋದು. ಇವತ್ತು ಗೋಪುರಕ್ಕೆ ಹಾಕಿರೋ ಬಣ್ಣ ಹಾಗೇ ಇದೆ, ಫಸ್ಟ್ ಒರಿಜಿನಲ್ ಆಗಿದೆ ಬಣ್ಣ. 1000 ವರ್ಷದಿಂದ ದೇವಸ್ಥಾನ ಮಾಡಿರೋದು. ಹೊಯ್ಸಳೇಶ್ವರ ಶೈಲಿಯಲ್ಲಿ ದೇವಸ್ಥಾನ ಕೆತ್ತಿದ್ದಾರೆ ವಿಗ್ರಹ. ದೇವಸ್ಥಾನ ಹಾಗಿಲ್ಲ, ಸುತ್ತ ಬಿದ್ದೋಗಿದೆ, ಗೋಪುರ ಮಾತ್ರ ಹಾಗೇ ಇದೆ. ಅದು ಪೂಜೆ ಪುನಸ್ಕಾರ ಹಿಂದೆ ಯಾವುದೋ ಒಂದು ಇದರಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಿಂತೋಗಿತ್ತು, ಮೂಗು ಬಾಯಿ ಎಲ್ಲ ಭಿನ್ನಾಗಿತ್ತು. ಈ ಶ್ರೀಧರ ನೋಡಿ ಇಲ್ಲಿದ್ದಾರಲ್ಲಿ ದೊಡ್ಡ ಕೆಲಸದಲ್ಲಿದ್ದಾರೆ ಬೆಂಗಳೂರಿನಲ್ಲಿ. ಇವರಿಗೆ ಯಾರೋ ದೊಡ್ಡವರು ಬಂದು ನೀನು ಹುಟ್ಟು ಬಂದಿರೋದೇ ಒಂದು ಕರ್ಮಶೇಷ ನೀನು ಉಳ್ಕೊಬಿಟ್ಟಿದೆ ಮಾಡು ಒಂದು ಕನಸಲ್ಲಿ ಬಂದಾಗ ಆಗುತ್ತೆ. ಆ ಗೋಪುರ ಕಾಣಿಸ್ತಾರೆ. ಅವರು ಪಾಪ ಕಾರ್ ತಗೊಂಡು ಎಲ್ಲೆಲ್ಲೋ ಸುತ್ತಿದ್ದಾರೆ. ಅವರು ಇವರು ತಾತರು ಅಜ್ಜನ ಊರು ಇದೇ ಊರು ಕಾಮೇಹಳ್ಳಿನೇ. ಹೆಸರು KV ಶ್ರೀಧರ್ ಅಂತ, ಕಾಮೇಹಳ್ಳಿ ವೆಂಕಟಕೃಷ್ಣ ಹೆಂಗಾರ್ ಶ್ರೀಧರ್ ಅಂತ ಹೊಡೆಯಿತು. ಆದರೆ ಅವರು ಈ ಊರೇ ನೋಡಿರಲಿಲ್ಲ. ಈ ಕನಸು ಬಂದ ಮೇಲೆ ಆ ಗೋಪುರನೂ ಕನಸಲ್ಲಿ ಕಾಣಿಸ್ಕೊಳ್ಳೋದಂತೆ. ಆ ಗೋಪುರ ಕನಸಲ್ಲಿ ಕಾಣಿಸ್ಕೊಂಡ್ಮೇಲೆ ಎಲ್ಲೆಲ್ಲೋ ಸುತ್ತಾಡಿದ್ದಾರೆ ಅವರು. ಆ ಗೋಪುರ ಅಲ್ಲ. ನಾನು ಒಂದು ದಿವಸ ಅಕ್ಕಮತ್ತ ಹೀಗೆ ಕೇಳಿದೆ, ದೇವಸ್ಥಾನ ಇದೆ ಬಂದರು, ಇದೇ ಗೋಪುರ ಕನಸು ಕಾಣಿಸ್ತಾ ಇದೆ, ನಾನು ದೇವಸ್ಥಾನ ಕಟ್ತೀನಿ, ನೀವೆಲ್ಲ ಎನ್ಕರೇಜ್ ಕೊಡಬೇಕು ಎಂದು. ಅದಂತೆ ಇದು ಮಾಡಿ ಆ ಪುಣ್ಯಾತ್ಮ ಈ ದೇವಸ್ಥಾನ ಕಟ್ಟಿದ್ದಾರೆ. ಅವರೇ ನೋಡಿ ಮುಕ್ಕಾಲೆಲ್ಲ ಇದಕ್ಕೆ 1,30,00,000 ಖರ್ಚಾಗಿರೋದು. ಯಾಕಂದರೆ 1 ಕೋಟಿವರೆಗೂ ಅವರೇ ಆಗಿದೆ. ಸ್ವಲ್ಪ ಫಂಡ್ ಕಲೆಕ್ಷನ್ ಮಾಡ್ಕೊಂಡು ನಾವು ಮಾಡಿ ಈ ಛತ್ರ ಅವ್ರ ಪಕ್ಕದಲ್ಲಿ ಅಡುಗೆ ಮನೆ ಮಾಡಿದ್ರು, ಇನ್ನೂ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಮನೆ ಕಟ್ಟಿದ್ದಾರೆ. ಅವ್ರು ಒಬ್ಬರೇ, ಅವ್ರ ನ್ಯಾಚುರಲ್ಲು ಬರೀ ಆಧ್ಯಾತ್ಮಿಕ. 3 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡ್ಕೊಂಡು ದೇವ್ರ ತಿವೇಳಿಗೆ ಮಾಡ್ಕೊಂಡು 7 ಗಂಟೆಗೆ ಆಫೀಸಿಗೆ ಹೋಗ್ತಾರೆ. ರಾತ್ರಿ 7:30 ಬರ್ತಾರೆ. 15 ದಿವಸ ಇಲ್ಲಿ ಒಂದ್ಸರಿ ಬರ್ತಾರೆ. ಗುರುವಾರ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಬರ್ತಾರೆ. 8ರಿಂದ ರಾತ್ರಿ 12 ನಿಂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ದುಡ್ಡು ಬೇಕಿಲ್ಲ, ಅವ್ರು ಇಟ್ಕೊಂಡಿರೋ ದುಡ್ಡು ಅವ್ರ ಜೀವನಕ್ಕೆ ಸಾಕು. ಏನೋ ಬಂದಿದ್ದಿರಲಿ ದೇವಸ್ಥಾನಕ್ಕೆ ಹಾಕೋಣ ಅನ್ನೋದಕ್ಕೋಸ್ಕರ ಬಂದವರಿಗೆ ಯಾರಿಗಾರು ಉಳ್ಕೊಳ್ಳೋಕ್ಕೆ ಮಾಡೋಕ್ಕೆ ಅಂತ 100 ಜನ ಒಂದ್ಸರಿ ನೀವು ಮನೆ ನೋಡೋಕೆ ನೀವೇ ಬಂದು 100 ಜನ ಮಾಡ್ಬೋದು. ಆ ಥರ ಮಾಡಿದ್ದಾರೆ. ಇರೋರು ಒಬ್ಬರೇನೆ, ನಮ್ಮ ಅತ್ತೆ ಮಗನೇ ಇವರು. ನಾನು ಶಿವಮೊಗ್ಗದಲ್ಲಿ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಅವರು ವಾರಕ್ಕೊಂದು ದಿವಸ ನಾವು ಬೇರೆಯವ್ರ ಮೇಲೆ ಲೆಕ್ಚರ್ ಮೇಲೆ ಊಟ ಮಾಡ್ಕೊಂಡು ವಾರಕ್ಕೊಂದು ದಿವಸ ಅವ್ರ ಮೇಲೆ ಹೋಗ್ತೀವಿ ಶಿವಮೊಗ್ಗದಲ್ಲಿ. ಅವಾಗ ಇವ್ರು ಚಿಕ್ಕ ಮಕ್ಕಳು, ಇವ್ರ ಅಕ್ಕ ಅವರೆಲ್ಲ ಒಂದು ಕ್ಲಾಸ್ಮೇಟು ಕಾಲೇಜಲ್ಲಿ ಬಂದು ಇಲ್ಲಿ ದೇವಸ್ಥಾನ ಕಟ್ಟಿ ಆ ಪುಣ್ಯಾತ್ಮ ಎಲ್ರಿಗೂ ಒಂದು ದರ್ಶನಕ್ಕೆ ಭಾಗ್ಯ ಸಿಕ್ಕಾಗಿ ಮಾಡಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಹೊಡಿ ನೀವೆಲ್ಲ. ಓಪನ್ ಮಾಡಿದರೆ ಎಲ್ಲ ಬರ್ತವ್ರಿಗೂ ಎಲ್ಲ ದೇವಸ್ಥಾನದ ಬಗ್ಗೆ ಹಾಗೆ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ. ಇಲ್ಲ ಶಕ್ತಿಯಾದ ದೇವರು ಎಲ್ಲ ಒಂದ್ಸರಿ ಜೈ ಏನ್ರಪ್ಪ, ಇನ್ನೊಂದ್ಸರಿ ಏನ್ರಪ್ಪ. ಈ ಮಾಮಗೂ ಜೈ, ಆ ತಾತಗೂ ಜೈ, ವಿಡಿಯೋ ತೆಗೆಯೋರಿಗೂ ಜೈ. ಇದಕ್ಕೊಂದು 50 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಖುಷಿ ಆಯ್ತೇನ್ರಪ್ಪ? ಎಲ್ಲರಿಗೂ ಖುಷಿ. ಜೈ. ನಿಧಾನ ಲೈನಾಗ ಹೋಗ್ರ. ದಿವಸತ್ತು ದದಾಂತ ಸಕಲಾಭಿತ್ತಾರಿ ಚಪೀಡ ಪರಿಹಾರದ್ವಾರ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯಾಯು ಆರೋಗ್ಯ ವಿಶ್ವರ್ಯಾದಿ ದಿವ್ಯೋ ಭೂಯೋಜಿಮುಂದ ಮಹಾಂತೋ ಏತನ್ಮಹೋತ್ಸವ ಪ್ರವರ್ತಕ ಭಕ್ತ ಮಹಾಜನಾಃ ಭಗವತ್ಕೃಪಾಕಟಾಕ್ಷ ಪಾತ್ರಾಃ ಭೂತಾಃ ನಿರೂಗಾಃ ನಿರುಪದ್ರವಾಃ ನಿರುಸುವಯವಾಃ ನಿತ್ಯಸಂತೋಷಯುಕ್ತಾಃ
ಪರಿಪೂರ್ಣ ಆಯುರಾರೋಗ್ಯ ಸತ್ಸಂತಾನ ಸುಖ ಸಂಪತ್ ಅಭಿವೃದ್ಧಿವಾಸ್ತಿರುವಂತ ವಾಂತವನ್ನಂತ ಅಸ್ಮಿನ್ ಶ್ರೀಗ್ರಾಮೇ ಶ್ರೀ ವೈಷ್ಣವ ನಿರೋಧ ನಿರುಪದ್ರವ ಪರಸ್ಪರಾನುಸೂಯವ ಪರಸ್ಪರದಯಾಳವ ಶ್ರೀಭಾಷ್ಯ ಗೀತಾಭಾಷ್ಯ ರಾಷ್ಟ್ರೇಂದ್ರೇತಾರಾದಿ ಪೂರ್ವಾಚಾರ ಸೂತ್ರಿಸ್ನಾತ ಅನವರತ ಪರಿಚಯನ ಪ್ರಬೋಧನೇನ ಚ ಸತ್ಕಾಲಕ್ಷೇಪಿ ದೇಶೋಯಂ ಚತುರ್ಥಕರೋನೋ ನಿಷ್ಕಟ್ಟಕೋ ವಿಮೃಸ್ತುಪು ಯಾಸ್ತ್ರಿಭವಂತ ಮಾಂತೋನಗಣ್ಣಂತ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸತ್ಯಾಯೇತ ಆಸಿತಂತೋ ಸತ್ಯಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಷೀಜಾಃ ಗೋಬ್ರಹ್ಮಣೇಪಿ ಶುಭಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಕಾಲೇ ವರ್ತತು ಪರ್ಜನ್ಯ ಪೃಥಿವೀ ಶಶಿಜಾಲಿನಿ ದೇಶೋಯಂ ಕ್ಷೋಭರಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಗಂಧ ಮನೆಯೊಳಗಾರೋ ಗೋವಿಂದ ನೊಸಲಿಗೆ ತಿಲಕವ ನೀಡುವೆ ಅಚ್ಚ ಹೊಸ ಬೆಣ್ಣೆಯನಿಗೆ ಕಜ್ಜಾಯ ಕೊಡುವೆ ನೊಸಲಿಗೆ ತಿಲಕವ ನೀಡುವೆ ಅಚ್ಚ ಹೊಸ ಬೆಣ್ಣೆಯನಿಗೆ ಕಜ್ಜಾಯ ಕೊಡುವೆ ಹೊಸ ಸಂತೋಷ ಪಡುವೆ ಹೊಸ ಆಭರಣವ ನೀಡುವೆ ಮೋದು ಹಸುಳೆ ನಿನ್ನನು ನೋಡಿ ಸಂತೋಷ ಪಡುವೆ ಮನೆಯೊಳಗಾಡೋ ಗೋವಿಂದ ನೇರೆ ಮನೆಗಳಿಗೆ ಹೋಗುವೆ ಗಂಗಾ ಮನೆಯೊಳಗಾಡೋ ಗೋವಿಂದ ಆ ಚೋರನೆನಿಸಿಕೊಳ್ಳನೆ ಕೋಲಕ್ಷ್ಮಿ ನಾರಾಯಣನೆಂಬ ಬಿರುದು ನಿನಗೆ ಗೋ ಚೋರನೆನಿಸಿಕೊಳ್ಳನೆ ಕೋಲಕ್ಷ್ಮಿ ನಾರಾಯಣನೆಂಬ ಬಿರುದೇ ಕೋ ವಾರಿಜಾಕ್ಷರ ಕೂಟ ವಾರಿಜಾಕ್ಷರ ಕೂಟ ಸಾಕೋ ನಂಬ ಪುರಂದರ ವಿಠಲ ನೀ ಮನೆಯೊಳಗಿರಬೇಕೋ ವಾರಿಜಾಕ್ಷರ ಕೂಟ ಸಾಕೋ ನಂಬ ಪುರಂದರ ವಿಠಲ ನೀ ಮನೆಯೊಳಗಿರಬೇಕೋ ಮನೆಯೊಳಗಾಡೋ ಗೋವಿಂದ ನೇರೆ ಮನೆಗಳಿಗೆ ಹೋಗುವೆ ಗಂಗಾ ಮನೆಯೊಳಗಾಡೋ ಗೋವಿಂದ ಆ ಪ್ರಿಯ ವೀಕ್ಷಕರಿಗೆ ಕಾಮೇನಹಳ್ಳಿಯ ವಸುಮತಿ ಜಗನ್ನಾಥ್ ಮಾಡುವ ಅನಂತ ವಂದನೆಗಳು. ನೀವು ಇಲ್ಲಿ ಕಾಣ್ತಕ್ಕಂಥವರು ಕೆ ವಿ ಶ್ರೀಧರ್. ಇವರು ನಮ್ಮ ಊರಿಗೆ ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟಿದ್ದಾರೆ.
ಸಾವಿರಾರು ಜನ ಭಕ್ತರು ಬಂದು ದೇವ ದರ್ಶನವನ್ನು ಮಾಡಿ ಹರಕೆಯನ್ನು ತೀರಿಸಿದ್ದಾರೆ. ಕೆಲವರು ಹರಕೆ ಮಾಡಿಕೊಂಡು ನಮಗೆ ಅನುಕೂಲವಾಗಿದೆ ಎಂದು ಹೇಳಿರುವುದನ್ನು ನಾವು ಕೇಳಿದ್ದೇವೆ. ಆದ್ದರಿಂದ ಇವರಿಗೆ ಸಾರ್ವಜನಿಕರ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಮತ್ತು ಇವರು ಸಂಗೀತ ಪ್ರಿಯರು. ಇವರ ಹಾಡನ್ನು ನೀವು ಕೇಳಿ. ಆನಂದವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತು ಇವರು ಸಾಧಾರಣ ವ್ಯಕ್ತಿ, ದೊಡ್ಡ ಹುದ್ದೆಯಲ್ಲಿದ್ದರೂ ಎಲ್ಲರ ಜೊತೆ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆಯಲ್ಲಿರುವುದನ್ನು ನಾನು ನೋಡಿ ನನಗೆ ಬಹಳ ಸಂತೋಷವಾಯಿತು. KV ಶ್ರೀಧರ್ ಅವರು ವಸುಮತಿ ಜಗನ್ನಾಥ್ ಅವರನ್ನು ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿಸಿರತಕ್ಕಂಥ ಸಮಯವನ್ನು ನಾನು ಕಂಡಿದ್ದೇನೆ. ಯೂಟ್ಯೂಬ್ ಮಾಮಾ ಹುಲಿಕಲ್. ಪ್ರಿಯ ವೀಕ್ಷಕರೇ, ವಸುಮತಿ ಜಗನ್ನಾಥ್ ಅವರು ಕಾಮೇನಹಳ್ಳಿಯವರ ಆದರೂ ಸಹ ಅವರು ದೇವಸ್ಥಾನದಲ್ಲಿ ದೇವರ ಪೂಜೆಯನ್ನು ಬೆಳಗ್ಗೆ ಮತ್ತು ಸಂಜೆ ಬಹಳ ಅದ್ಭುತವಾಗಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಇವರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಎಂದು ಪ್ರಾರ್ಥಿಸೋಣ.